ನಮ್ಮ ಹೆಸರು ಶೌಕತ್ತರಿ ಹಾಳ್ಕೆರೆ ಅಂತೇಳಿ. ಶ್ರೀ ಮಲ್ಲನಗೌಡ ಮುಂದನಗಡಿ ಪ್ರಾಥಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣದ ಕುರಿತು ನಾನು ಬೋಧನೆ ಮಾಡ್ತಿದ್ದೀನಿ. ಮೊದಲಿಗೆ ಒಂದನೇ ಆಕೃತಿ ಇಲ್ಲಿ ಚೌಕ ಅಂತ ಇದೆ. ಆಕೃತಿ ಚೌಕದ ಆಕೃತಿಯಲ್ಲಿ 4 ಭಾಗಗಳು ಸಮನಾಗಿರುತ್ತವೆ. ನೀವು ಆ ಬೆಲೆಗಳನ್ನು ತೆಗೆದುಕೊಳ್ಳಬಹುದು. ಆ ಒಂದು ಭಾಗ 2 ಸೆಂಟಿಮೀಟರ್ ಆದರೆ ಚೌಕದಲ್ಲಿ ಎಲ್ಲಾ ಭಾಗಗಳು 2 ಸೆಂಟಿಮೀಟರ್ ಆಗಿರುತ್ತವೆ. ಇದು ಚೌಕದ ಲಕ್ಷಣ. ಹಾಗಾದ್ರೆ ಚೌಕದ ಸುತ್ತಳತೆ ಸೂತ್ರ ಏನು ಅಥವಾ ಸುತ್ತಳತೆ ಹೇಗೆ ಕಂಡುಹಿಡಿಯಬೇಕು? ಸುತ್ತಳತೆಯನ್ನ 4 ಭಾಗಗಳನ್ನು ಕೂಡಿಸಿದರೂ ಬರುತ್ತೆ, ಮೊತ್ತವನ್ನ 4 ಭಾಗಗಳ ಮೊತ್ತವನ್ನು ಮಾಡಿದರೂ ಬರುತ್ತೆ. ಇಲ್ಲ ಅದರ ಕಾಮನ್ ಆಗಿ ನಾವು 4a ಅಂತ ಹೇಳ್ತೀವಿ. ಅಂದ್ರೆ 4 ಭಾಗಗಳನ್ನ ಒಂದು ಭಾಗವೇ ಉನ್ನತ ಮಾಡಿದ್ರೆ ಬರುತ್ತೆ. ಸೊ 4 ಆಸ್ ಇಟ್ ಇಸ್ ಬರೆದು ನೀವು 4 ಇಂಟು a ಅಂದ್ರೆ ಒಂದು ಭಾಗ ಅಳತೆ 2 ಸೆಂಟಿಮೀಟರ್, 4 7 8 ಸೆಂಟಿಮೀಟರ್ ಅಂತ ನಾವು ಸುತ್ತಳತೆಯನ್ನು ಬರೀತೀವಿ. ಅದೇ ರೀತಿಯಾಗಿ ಇದರ ವಿಸ್ತೀರ್ಣವು ಒಂದು ಭಾಗದ ವರ್ಗವಾಗಿರುತ್ತದೆ. 4 ಭಾಗಗಳು ಒಂದೇ ಆಗಿರೋದ್ರಿಂದ ಒಂದು ಭಾಗದ ವರ್ಗ ಅಂದ್ರೆ ಒಂದು ಭಾಗ a ಅಂದ್ರೆ a ದ ವರ್ಗ ಅಂತ. ಸೊ ಹಾಗಾದ್ರೆ a ದ ಬೆಲೆ ಎಷ್ಟಿದೆ? 2 ಇದೆ. 2 ರ ವರ್ಗ ಅಂದ್ರೆ 4 ಸೆಂಟಿಮೀಟರ್ ಸ್ಕ್ವೇರ್. ವಿಸ್ತೀರ್ಣವನ್ನು ಚದರ ಸೆಂಟಿಮೀಟರ್ ಅಲ್ಲಿ ಹೇಳ್ತಾರೆ. ಅದು ಚದರ ಸೆಂಟಿಮೀಟರ್ ಸ್ಕ್ವೇರ್. ಅದೇ ರೀತಿಯಾಗಿ ಆಯತ, ಎರಡನೇ ಆಕೃತಿ ಆಯತ ಆಕೃತಿಯು ಒಂದು ಭಾಗ ಉದ್ದವಾಗಿದ್ದು ಇನ್ನೊಂದು ಭಾಗ ಅಗಲವಾಗಿರುತ್ತದೆ. ಸೊ ಈ ಎಕ್ಸಾಂಪಲ್ ನೀವು PQRS ಅಂತ ತೆಗೆದುಕೊಂಡ್ರೆ ಒಂದು ಭಾಗದ ಉದ್ದ ಇಲ್ಲೇನಿದು 5 ಸೆಂಟಿಮೀಟರ್ ಅಂತ ತಿಳ್ಕೊಂಡ್ರೆ, ಇನ್ನೊಂದು ಭಾಗ ಉದ್ದ ಇದು 3 ಸೆಂಟಿಮೀಟರ್ ಅಂತ ತಿಳ್ಕೊಂಡ್ರೆ, ಅದರ ಉದ್ದವನ್ನು ನಾವು ಲೆಂತ್ ಅಂತ ಹೇಳ್ತೀವಿ. ಇಂಗ್ಲಿಷ್ ನಾಗ ಲೆಂತ್ ಅಂತ ಹೇಳ್ತೀವಿ. ಸೊ ಲೆಂತ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಅಗಲ ಬ್ರೆಡ್ತ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಆಯತದ ಸುತ್ತಳತೆ ಸೂತ್ರ, ಸೊ ಆಯತದ ಸುತ್ತಳತೆ ಅದರ ಒಂದು ಸಿಂಪಲ್ ಆಗಿ ಸುತ್ತಳತೆ ಸೂತ್ರವನ್ನು ನಾವು ಬರೀಬಹುದು. ಇಲ್ಲಿ ಆಯತದಲ್ಲಿ 2 ಜೊತೆ ಭಾಗಗಳು ಸಮ ಇರ್ತವೆ, ಸಮ ಮತ್ತು ಸಮಾಂತರವಿರ್ತವು. ಆಮೇಲೆ ಉದ್ದಗಳು ಸಮಾಂತರ, ಅಗಲಗಳು ಸಮ ಮತ್ತು ಸಮಾಂತರ. ಅದಕ್ಕಾಗಿ 2 ಉದ್ದ ಪ್ಲಸ್ 2 ಅಗಲ, ಇವಾಗ 2 ಉದ್ದ ಮತ್ತು 2 ಅಗಲ, ಇದರಲ್ಲಿ ಕಾಮನ್ 2 ನಾವು ಸಾಮಾನ್ಯ ಅಂಕಿಯನ್ನು ತೆಗೆದುಕೊಳ್ತೀವಿ. ಇದರಲ್ಲಿ L ಪ್ಲಸ್ B ಉಳಿತು. ಹಾಗಾಗಿ ಆಯತದ ಸುತ್ತಳತೆ ಸೂತ್ರವನ್ನು 2 ಇಂಟು ಬ್ರಾಕೆಟ್ L ಪ್ಲಸ್ B ಅಂತ ನಾವು ಹೇಳಲಾಗುತ್ತೆ. ಹಾಗಾದ್ರೆ L ಅಂದ್ರೆ ಏನು? 5 ಸೆಂಟಿಮೀಟರ್ ಇರುತ್ತೆ. B ಅಂದ್ರೆ ಏನು? 3 ಸೆಂಟಿಮೀಟರ್. ಹಾಗಾದ್ರೆ 2 ಇಂಟು ಬ್ರಾಕೆಟ್ L ಅಂದ್ರೆ 5 ಸೆಂಟಿಮೀಟರ್ ಪ್ಲಸ್ B ಅಂದ್ರೆ 3 ಸೆಂಟಿಮೀಟರ್. ಇವುಗಳನ್ನು ಕೂಡಲಾಗಿ 2 ಗುಣಲೆ 5 ಪ್ಲಸ್ 3 8, 2 ಇಂಟ್ಲೆ 16 ಸೆಂಟಿಮೀಟರ್ ಇದು ಸುತ್ತಳತೆ. ಇದರ ವಿಸ್ತೀರ್ಣ ಏನಾಗುತ್ತೆ? ನಾವು ವಿಸ್ತೀರ್ಣ ತೆಗೆದುಕೊಂಡಾಗ ಆಯತದ ವಿಸ್ತೀರ್ಣ ಸೂತ್ರವು ಒಂದು ಭಾಗ ಉದ್ದ, ಒಂದು ಭಾಗದ ಅಗಲವನ್ನು ನಾವು ಇಲ್ಲಿ ಗುಣಲಬ್ಧ ಮಾಡೋಣ. ಉದ್ದ ಗುಂಡ್ಲೆ ಅಗಲ ಅಂತ ನಾವು ಗುಣಲಬ್ಧ ಮಾಡಿದ್ರೆ ಆಯತದ ವಿಸ್ತೀರ್ಣ ಸೂತ್ರವು. ಸೊ ಉದ್ದವನ್ನು ನಾವು ಎಲ್ಲ ತೆಗೆದುಕೊಂಡ್ರೆ, ಅಗಲವನ್ನು B ಅಂತ ತೆಗೆದುಕೊಂಡ್ರೆ L ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಇದೆ, B ಅಂದ್ರೆ 3 ಸೆಂಟಿಮೀಟರ್ ಇದೆ, 5 3 15 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಇದು ನಾವು ಚದರ ಮೀಟರ್ಗಳಲ್ಲೂ ಕನ್ನಡದಲ್ಲಿ ಬರೀತೀವಿ. 15 ಸೆಂಟಿಮೀಟರ್ ಅಂತ ಆಗುತ್ತೆ. ಈಗ 3ನೇ ಆಕೃತಿ ಆದಂತ ಸಮಾಂತರ ಚತುರ್ಭುಜ. ಹಾಗಾದ್ರೆ ಸಮಾಂತರ ಚತುರ್ಭುಜದ ಲಕ್ಷಣ ನಿಮ್ಗೆ ಗೊತ್ತಿರಬಹುದು. ಸಮಾಂತರ ಚತುರ್ಭುಜದ ಲಕ್ಷಣ ನಿಮ್ಗೆ ಗೊತ್ತಿರಬಹುದು. ಸಮಾಂತರ ಚತುರ್ಭುಜ ಆಕೃತಿ ಹೀಗಿರುತ್ತೆ. A B C D ಅಂತ ನೀವು ಗುರುತಿಸಿದ್ರೆ ಸಮಾಂತರ ಚತುರ್ಭುಜದ ಸುತ್ತಳತೆ ಇಲ್ಲಿ ಅಲಕ್ಷಣ ತಗೊಂಡಾಗ 2 ಭಾಗಗಳು ಸಮ ಮತ್ತು ಸಮಾಂತರ ಇರ್ತವೆ. ಹಂಗ 2 ಜೋಡಿ ಇರ್ತವೆ, 2 ಜೊತೆ ಭಾವಗಳು ಸಮ ಮತ್ತು ಸಮಾಂತರ ಇರ್ತವೆ. ಸೊ ನೀವು AB ಭಾಗವು 4 ಸೆಂಟಿಮೀಟರ್ ಅಂತ ತೆಗೆದುಕೊಂಡ್ರೆ, ಸೊ ಇದು 4 ಸೆಂಟಿಮೀಟರ್. ಸಾಮಾನ್ಯವಾಗಿ ಸಮಾಂತರ ಚತುರ್ಭುಜ ನೀವು ಕೂಡಿಸಿದಾಗ ಚೌಕಾಕಾರ ಬರ್ತದೆ. ಸೊ ಇದು ಸಹಿತ
4 ಸೆಂಟಿಮೀಟರ್ ಇರುತ್ತೆ. ಸರ್ ಸಮಾಂತರ ಚತುರ್ಭುಜ ಚೌಕವಾಗೇ ಇರ್ತಂತ ಅಂತ ಹೇಳಂಗಿಲ್ಲ. ಸೊ ಅದು ಆಯತ ರೂಪದಲ್ಲಿ ಬರ್ಬೋದು. 3 ಸೆಂಟಿಮೀಟರ್ ತಗೋಬಹುದು ನೀವು ಅಗಲವನ್ನ, ಉದ್ದವನ್ನ 4 ಸೆಂಟಿಮೀಟರ್ ತೆಗೆದುಬಹುದು. ಹಾಗಾದ್ರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಮಾತ್ರ ಹೇಳ್ತೀನಿ. ಇಲ್ಲ ಸುತ್ತಳತೆ ತಗೊಂಡಾಗ 4 ಭಾಗವನ್ನು ಕೂಡಿಸಿದ್ರೆ ಸಾಕು. ಸಮಾಂತರ ಚತುರ್ಭುಜದ ಸುತ್ತಳತೆ ನಾವು ತಗೊಂಡಾಗ 4 ಭಾಗಗಳ ಅಳತೆ ನಾವು ಕೂಡಿಸಿದ್ರೆ ಅದು ಸುತ್ತಳತೆ ಸಿಗುತ್ತೆ. ಹಾಗಾದ್ರೆ ವಿಸ್ತೀರ್ಣ ಏನಪ್ಪ? ಸೊ ಇದ್ರಲ್ಲಿ ನಾವು ರಚನೆ ಏನ್ ಮಾಡ್ಕೊಂತೀವಿ? ಲಂಬವನ್ನ ಮಾಡ್ಕೊಂತೀವಿ. ಎತ್ತರ ಯಾವುದು ಆಕೃತಿಯ ಎತ್ತರ ಮತ್ತು ಪಾದವನ್ನು ಉಲ್ಲಂಘ ಮಾಡಬೇಕು. ಆಕೃತಿಯ ಎತ್ತರ ಇಂಟು ಪಾದ. ಎತ್ತರ ಯಾವ ಪಾದಕ್ಕೆ ಲಂಬವಾಗಿದೆ ಅಂತ ನಾವು ನೋಡ್ಕೊಂಡಾಗ ಎತ್ತರವನ್ನು ಹೈಟ್ ಅಂತ ತೆಗೆದುಕೊಳ್ತೀವಿ, ಪಾದವನ್ನ ಬೇಸ್ ಪಾದ ಬಿ ಅಂತ ತೆಗೆದುಕೊಳ್ತೀವಿ. ಸ್ಮಾಲ್ ಹೆಚ್ ಅಂಡ್ ಬಿ ಅಂತ ನಾವು ತೆಗೆದುಕೊಳ್ತೀವಿ. ಇದು ನಾವು ವಿಸ್ತೀರ್ಣವನ್ನ ಹೆಚ್ ಬಿ ಅಂತ ಹೇಳ್ತೀವಿ. ಸರ್ ಹೆಚ್ ಎಷ್ಟಿದೆ? ಸೊ ನಾವು ಹೆಚ್ಚು ಅಳತೆ ನಾವು ತೆಗೆದುಕೊಂಡಾಗ ಮಾತ್ರ ಸಿಗುತ್ತೆ. ಓಕೆನಾ? ನಾವಿಲ್ಲಿ 4 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಂಡು, ಸೊ 4 ಇಂಟು ಪಾದ 4 ಸೆಂಟಿಮೀಟರ್, ಸರ್ 16 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಅದೇ ರೀತಿಯಾಗಿ 4ನೇ ಆಕೃತಿ ತ್ರಿಭುಜ. ಇದರ ತ್ರಿಭುಜ ಆಕೃತಿ ನೀವು ನೋಡಿದ್ರಿ, 3 ಭಾಗಗಳನ್ನ ಒಳಗೊಂಡಂತ ಆಕೃತಿ ನಾವು ತ್ರಿಭುಜ ಅಂತ. ಹಾಗಾದ್ರೆ ತ್ರಿಭುಜವು ಯಾವ ಆಕೃತಿಯಿಂದ ಬಂದಿದ್ದು? ಒಂದು ಸಮಾಂತರ ಚತುರ್ಭುಜ ಆಕೃತಿ. ನಾವು ಒಂದು ಕಣ್ಣನ್ನು ಎಳೆದಾಗ 2 ಆಕೃತಿಗಳನ್ನ ವಿಂಗಡಿಸುತ್ತದೆ. 1 ಮತ್ತು 2 ಆಕೃತಿಯನ್ನು ವಿಂಗಡಿಸುತ್ತೆ. ಹಾಗಾದ್ರೆ ಒಂದು ಆಕೃತಿ ಒಂದು ತ್ರಿಭುಜ ಆಗುತ್ತೆ. ಹಾಗಾದ್ರೆ ಒಂದು ತ್ರಿಭುಜದ ವಿಸ್ತೀರ್ಣ ಸುತ್ತಳತೆ 3 ಭಾಗಗಳನ್ನು ಕೂಡಿಸಿ ಸಾಕು ಸುತ್ತಳತೆ ಬರುತ್ತೆ. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ನಾವು ತೆಗೆದುಕೊಂಡಾಗ ಹಾಗೆ ನಾವು ಒಂದು ಸಮಾಂತರ ಚತುರ್ಭುಜವನ್ನ ಅಂದ್ರೆ ವಿಸ್ತೀರ್ಣವನ್ನ ಎಚ್ ಮತ್ತು ಬಿ ಅನ್ನ ನಾವು ಏನ್ ಮಾಡಿದ್ವಿ? ಅದನ್ನ ಡಿವೈಡ್ ಮಾಡಿದ್ವಿ, 2 ಭಾಗ ಮಾಡಿದ್ವಿ. ಅದಕ್ಕೆ ಹೆಚ್ ಬೈ 2 ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಹೆಚ್ ಅಂದ್ರೆ ಎಷ್ಟಿದೆ? ನಾವು ಒಂದು ಅಳತೆ ತೆಗೆದುಕೋಬಹುದು. ಎತ್ತರ ಎಷ್ಟಿದೆ ಅಂತ ಇದು ಆಕೃತಿ ತ್ರಿಭುಜಗಳಲ್ಲಿ ಮತ್ತೆ ಆಕೃತಿಯ ಪ್ರಕಾರ ಅಳತೆಗಳು ಚೇಂಜ್ ಬರ್ತವೆ. ಹೈಟ್ 4 ಸೆಂಟಿಮೀಟರ್, ಪಾದ 3 ಸೆಂಟಿಮೀಟರ್, 3 ಸೆಂಟಿಮೀಟರ್ ಇರ್ಬೋದು, 2 ಸೆಂಟಿಮೀಟರ್ ಇರ್ಬೋದು. ಹಾಗಾದ್ರೆ 4 ಇಂಟು ಪಾದ 2 ಡಿವೈಡ್ ಬೈ 2 ಆದರೆ ಸರ್ 2 ಕ್ಯಾನ್ಸಲ್ ಆಗಿ 4 ಸೆಂಟಿಮೀಟರ್ ಸ್ಕ್ವೇರ್. ಇದು ತ್ರಿಭುಜದ ವಿಸ್ತೀರ್ಣ ಆಗಿದೆ.